ಗಂ ಗಣಪತಯೇ ನಮಃ. ಶ್ರೀಮಾತ್ರೇ ನಮಃ. ಒಮ್ಮೆ ಮಹಾಶಿವನು ಮತ್ತು ಪಾರ್ವತೀ ದೇವಿಯು ಕೈಲಾಸ ಪರ್ವತದ ಮೇಲೆ ಕುಳಿತು ಯಾವ ಮಾಸದಲ್ಲಿ ಯಾವ ರೀತಿಯಾಗಿ ಶಿವಪೂಜಾ ವಿಧಾನವನ್ನು ಅನುಸರಿಸಬೇಕು ಎಂದು ಚರ್ಚೆ ಮಾಡುತ್ತಿದ್ದರು. ಈ ಸಂಭಾಷಣೆಯ ಸಮಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಜಗನ್ಮಾತೆಯಾದಂತಹ ಪಾರ್ವತೀ ದೇವಿಯು ಪರಮೇಶ್ವರನನ್ನು ಕುರಿತು ಈ ರೀತಿ ಪ್ರಶ್ನೆ ಮಾಡಿದಳು. ಸ್ವಾಮಿ, ಕಾರ್ತೀಕ ಮಾಸದಲ್ಲಿ ಯಾವ ರೀತಿಯಾಗಿ ಶಿವಪೂಜಾ ವಿಧಾನವನ್ನು ಅನುಸರಿಸಿದರೆ ಸಕಲ ಸೌಭಾಗ್ಯಗಳು ಅನ್ನೋವು ಪ್ರಾಪ್ತಿಯಾಗುತ್ತದೆ ಅಂತ ಪ್ರಶ್ನೆ ಮಾಡಿದಳು. ಆವಾಗ ಜಗದ್ರಕ್ಷಕನಾದ ಪರಮೇಶ್ವರನು ಪಾರ್ವತೀ ದೇವಿಯನ್ನು ಕುರಿತು, ಎಲೈ ಪಾರ್ವತಿಯೇ, ಕಾರ್ತೀಕ ಮಾಸದ ಶಿವಪೂಜಾ ವಿಧಾನವನ್ನು ಹೇಳುವೆನು ಕೇಳು. ಮಾನವನು ಮಾಡಿದಂತಹ ಸಮಸ್ತ ಪಾಪರಾಶಿಯನ್ನು ಹೋಗಲಾಡಿಸುವುದರಲ್ಲಿ ಈ ಮಾಸದ ಶಿವಪೂಜೆಯು ಅತ್ಯಂತ ಶ್ರೇಷ್ಠವೆನಿಸುವುದು. ಈ ತಿಂಗಳಲ್ಲಿ ಅತಿಶಯವಾಗಿ ಸ್ನಾನ, ದಾನ, ಪೂಜಾದಿಗಳನ್ನು ಮಾಡುವುದರಿಂದ ಮಹಾಪಾತಕಗಳು ಕೂಡ ಬೆದರುವವು. ಈ ವ್ರತಾಚರಣೆಯಿಂದ ಮಾನವರೆಲ್ಲರೂ ಕೂಡ ಪವಿತ್ರರಾಗುವರೆಂದು, ಜೊತೆಗೆ ಯಮಭಟರು ಕೂಡ ಆಗಾಗ ಹೆದರುವರು. ಯಮಲೋಕದಲ್ಲಿರುವ ಯಮಭಟರು ಸಹ ಶಿವಪೂಜಕರನ್ನು ನೋಡಿ ಸಿಂಹವನ್ನು ನೋಡಿದ ಜಿಂಕೆಗಳಂತೆ ಓಡಿ ಹೋಗುವರು. ಇಂತಹ ವ್ರತವನ್ನು ಆಚರಿಸುವವನು ಕಾರ್ತೀಕ ಮಾಸವು ಪ್ರಾರಂಭವಾಗುತ್ತಲೇ ಊರ ಹೊರಗಿನ ನದಿ, ಕೆರೆ, ಕೊಳ ಅಥವಾ ಬಾವಿಯ ನೀರಿನಲ್ಲಿ ಇಷ್ಟ ಬಂದ ಕಡೆ ವಿಧಿವತ್ತಾಗಿ ಸ್ನಾನವನ್ನು ಮಾಡಬೇಕು. ನಿಯಮದಿಂದ ಸಂಕಲ್ಪ ಮಾಡಿ ಗರಿಕೆ, ಮೃತ್ತಿಕೆ, ಸಗಣಿಗಳ ನೀರಿನಿಂದ 3 ಸಲ ಆಚಮನ ಮಾಡಿ ಶುಚಿಭೂತನಾಗಿ ಸ್ನಾನ ಮಾಡಿ ದರ್ಭೆಯ ಪವಿತ್ರವನ್ನು ಧರಿಸಿ ಶಿವನನ್ನು ಸ್ಮರಿಸುತ್ತಾ ನೀರಿನಲ್ಲಿ ಪ್ರವೇಶ ಮಾಡಿ ಮಂತ್ರಪೂರ್ವಕವಾಗಿ ಮೈಯುಜ್ಜಿಕೊಂಡು ಸ್ನಾನ ಮಾಡಿ ದೇವತೆಗಳು, ಪಿತೃಗಳು ಮತ್ತು ಋಷಿಗಳನ್ನು ವಿಧಿ ಪ್ರಕಾರ ತರ್ಪಣದಿಂದ ತೃಪ್ತಿಪಡಿಸಿ ದಡದಲ್ಲಿರುವ ಬಟ್ಟೆಗಳನ್ನು ತೆಗೆದುಕೊಂಡು ಕಾಲು ತೊಳೆದು 3 ಸಲ ಆಚಮನ ಮಾಡಬೇಕು. ತದನಂತರ ಒಗೆದ ಶುದ್ಧವಾದ ಬಟ್ಟೆಗಳನ್ನು ಉಟ್ಟು ವಿಧಿಗನುಗುಣವಾಗಿ ಭಸ್ಮಧಾರಣ ಮಾಡಿಕೊಳ್ಳಬೇಕು. ಭಸ್ಮ, ತ್ರಿಪುಂಡ ಮತ್ತು ರುದ್ರಾಕ್ಷಗಳನ್ನು ಧರಿಸಿ ನಿತ್ಯ ಕರ್ಮಗಳನ್ನು ನೆರವೇರಿಸಿ ವಿಪ್ರನು ಶೋಧಿಸಿದ ನದಿಯ ನೀರಿಂದ ತುಂಬಲ್ಪಟ್ಟಿರುವ ಹೊಸ ಕಲಶಗಳನ್ನು ಚಿಗುರುಗಳಿಂದ ಅಲಂಕರಿಸಿ ಅದನ್ನು ಹಿಡಿದುಕೊಂಡು ಪ್ರಭುವೇ, ನನ್ನನ್ನು ಕಾಪಾಡು ಎಂದು ಹೇಳಬೇಕು. ಪೂಜಕನು ತನ್ನ ಕೈಯಿಂದಲೇ ತರಲ್ಪಟ್ಟ ಹೂವು ಮತ್ತು ನೀರುಗಳನ್ನು ಶಂಕರನು ತಾನೇ ಸಾಕ್ಷಾತ್ತಾಗಿ ಸ್ವೀಕರಿಸುತ್ತಾನೆ. ಆದರೆ ಮತ್ತೊಬ್ಬರಿಂದ ತರಲ್ಪಟ್ಟದ್ದು, ಸೇವಕರಿಂದ ತರಲ್ಪಟ್ಟದ್ದು, ಶೂದ್ರರಿಂದಾಗಲಿ ಇತರ ಪಾಪಕರ್ಮಚಾರಿಗಳಿಂದ ಆಗಲಿ ತರಲ್ಪಟ್ಟಿದ್ದು, ಕ್ರಯಕ್ಕೆ ಕೊಂಡದ್ದು ಮತ್ತು ನೆಲದ ಮೇಲೆ ಬಿದ್ದದ್ದು, ಈ ಹೂವುಗಳು ನನ್ನ ಪೂಜೆಗೆ ಶ್ರೇಷ್ಠವಲ್ಲವೆಂದು ತಿಳಿ. ಆದ್ದರಿಂದ ಪೂಜೆಗೆ ಹೂವು, ನೀರು, ದರ್ಭೆ ಇವುಗಳನ್ನು ತಾನೇ ತೆಗೆದುಕೊಂಡು ಬರಬೇಕು. ಅನಂತರ ಪೂಜೆ ಮಾಡುವ ಪ್ರದೇಶಕ್ಕೆ ಪ್ರವೇಶ ಮಾಡಿ ಸಗಣಿಯಿಂದ ಆ ಸ್ಥಳವನ್ನು ಚೆನ್ನಾಗಿ ಸಾರಿಸಬೇಕು ಮತ್ತು
ಪೂಜಾ ಸ್ಥಳವನ್ನು 5 ಬಣ್ಣದ ಹಿಟ್ಟಿನಿಂದ ಪದ್ಮ, ಸ್ವಸ್ತಿಕಗಳನ್ನು ಬರೆದು ಅಲಂಕರಿಸಿ ಅಲ್ಲಿ ಹಲಗೆಗಳಿಂದ ಮಂಟಪವನ್ನು ಮಾಡಿಸಿ ಅದನ್ನು ಹೂ ಮಾಲೆಗಳಿಂದ ಅಲಂಕರಿಸಿ ಮೇಲ್ಕಟ್ಟು, ಪರದೆ, ಬಟ್ಟಿ ಇವುಗಳಿಂದ ಯಥಾಶಕ್ತಿಯಾಗಿ ಅಲಂಕರಿಸಬೇಕು. ಅನಂತರ ಭಸ್ಮಭೂಷಿತರು, ಶಿವಪೂಜಕರು, ವಿದ್ವಾಂಸರೂ ಆದ ಶೈವ ಬ್ರಾಹ್ಮಣರನ್ನೇ ಈ ಅಭಿಷೇಕ ಕಾರ್ಯಕ್ಕೆ ವಾರಣ ಮಾಡಬೇಕು. ಈ ವಿಧವಾದ ಪೂಜೆಗಾಗಿ ಪಾತ್ರೆಗಳನ್ನು ಚೆನ್ನಾಗಿ ತೊಳೆದು ಕ್ರಮವಾಗಿ ಇರಿಸಬೇಕು. ಪ್ರೋಕ್ಷಣೆ, ಜಲಕುಂಭ, ಶಂಖ, ದಾರಾಗ್ರ ಪಾತ್ರೆ, ಪಾದ್ಯ ಮತ್ತು ಆಚಮನೀಯ ಪಾತ್ರೆಗಳು, ಮಧುಪರ್ಕ ಪಾತ್ರೆಗಳನ್ನು ಕ್ರಮವಾಗಿ ಸಿದ್ಧಪಡಿಸಬೇಕು. ಇವುಗಳನ್ನೆಲ್ಲ ಕೂಡ ದರ್ಬೆಗಳ ಮೇಲೆ ಇರಿಸಬೇಕು. ಲೋಹ ಪಾತ್ರೆಗಳಂತೂ ದರ್ಬೆಗಳ ಮೇಲೆಯೇ ಇರಿಸಬೇಕು. ಗಂಧ, ಪುಷ್ಪ ಮತ್ತು ಜಲ ಇವುಗಳಿಂದ ಪೂರ್ಣವಾದ ಕುಂಭಗಳಲ್ಲಿ ಭಸ್ಮ ಹಾಕಬೇಕು. ಪಂಚಗವ್ಯ, ತುಪ್ಪ, ಹಾಲು, ಮೊಸರು, ಜೇನುತುಪ್ಪ, ಕಲ್ಲು ಸಕ್ಕರೆ, ಹಣ್ಣಿನ ಸಾರಗಳು ಇವುಗಳನ್ನೆಲ್ಲ ಕೂಡ ಯಥಾಶಕ್ತಿ ಸಿದ್ಧಪಡಿಸಬೇಕು. ಎಲೈ ಪಾರ್ವತಿಯೇ, ಕಾಲಾನುಗುಣವಾಗಿ ದೊರೆತಷ್ಟು ಹೂಗಳನ್ನು ಸಂಗ್ರಹಿಸಬೇಕು. ತುಪ್ಪದಿಂದ ಬೆರೆತ ಅಗರು ಚಕ್ಕೆಯ ಧೂಪವನ್ನು ಹಾಕಬೇಕು. ತುಪ್ಪದಿಂದ ನೆನೆಸಿದ 108 ದೀಪ ಮಾಲೆಗಳನ್ನು ಇರಿಸಬೇಕು. ತಾನು ವಿಧಿ ಪ್ರಕಾರ ಆಚಮನ ಮಾಡಿ ಮಂತ್ರಜ್ಞನಾದವನು ಪ್ರಾಣಾಯಾಮವನ್ನು ಮಾಡಿ ದೇಶಕಾಲಗಳನ್ನು ಹೇಳಿ ತೇಜಸ್ವಿಯಾದ ಬ್ರಾಹ್ಮಣರೊಡನೆ ಸೇರಿ ವಿಶೇಷವಾಗಿ ಜಿತೇಂದ್ರಿಯನಾಗಿ ನಿಯಮಬದ್ಧನೆನಿಸಿ ಬುದ್ಧಿವಂತಿಕೆಯಿಂದ ಪೂಜೆಯ ಪೂರ್ವಾಂಗವನ್ನು ರಚಿಸಬೇಕು. ಅಂದರೆ ಮೊದಲು ಗಣಪತಿಯನ್ನು ಪೂಜಿಸಿ ಅವನ ಪಕ್ಕದಲ್ಲಿಯೇ ನಂದೀಶ್ವರನನ್ನು ಪೂಜಿಸಬೇಕು. ಹಾಗೆಯೇ ಚಂಡ ಮತ್ತು ಭೈರವರನ್ನು ಆರಾಧಿಸಬೇಕು. ಅನಂತರ ನಿರ್ಮೂಲ್ಯವನ್ನು ತೆಗೆದು ಆಸನವನ್ನು ಕಲ್ಪಿಸಿ ಕ್ರಮವಾಗಿ ಆಧಾರ ಶಕ್ತ್ಯಾದಿಗಳನ್ನು ಅನಂತ, ಧರ್ಮ, ವೈರಾಗ್ಯ, ಜ್ಞಾನ, ಪಾಶ, ತ್ರಿಶೂಲಗಳನ್ನು ಧ್ಯಾನಿಸಬೇಕು. ಕಾರ್ತೀಕ ಮಾಸದಲ್ಲಿ ಹವಳ, ಚಿನ್ನ ಅಥವಾ ಬೆಳ್ಳಿಯ ಲಿಂಗವನ್ನು ತೆಗೆದುಕೊಂಡು ಪೀಠದಲ್ಲಿ ಇರಿಸಿ ನೀರಿನಿಂದ ಲಿಂಗವನ್ನು ಶೋಧಿಸಿ ಓಂಕಾರ ಮಂತ್ರದಿಂದ ಲಿಂಗದ ತಲೆಯ ಮೇಲೆ ಹೂವನ್ನು ಇಡಬೇಕು. ಅನಂತರ 1000 ಅಥವಾ 100 ಶಿವಪಂಚಾಕ್ಷರಿ ಮಂತ್ರಗಳನ್ನು ಜಪ ಮಾಡಬೇಕು. ಈಶಾನನನು, ಕಪ್ಪು ಗೊರಸು ಉಳ್ಳವನು, 3 ಕಣ್ಗಳು ಉಳ್ಳವನು, ಸೋಮಸ್ಕಂದನು, ಚಂದ್ರಶೇಖರನು, ದಿವ್ಯ ಹೂಮಾಲೆಗಳಿಂದ ಅಲಂಕೃತನು, ಹುಲಿಯ ಚರ್ಮವನ್ನು ಧರಿಸುವವನು, ಸರ್ಪಭರಣ ಮಂಡಿತನು, ಭಸ್ಮವೆಂಬ ಅಂಗರಾಗದಿಂದ ಮನೋಹರನು, ಮಂದಹಾಸಯುಕ್ತವಾದ ಮುಖಕಮಲ ಉಳ್ಳವನು ಆದ ಪರಮೇಶ್ವರನನ್ನು ಈ ರೀತಿ ಧ್ಯಾನಿಸಬೇಕು. ಧ್ಯಾನ ಮಾಡಿ ಹೃದಯ ಕಮಲವನ್ನು ವಿಕಾಸಗೊಳಿಸಿ ಓಂಕಾರ ಮಂತ್ರದಿಂದ ಲಿಂಗದಲ್ಲಿ ಮಹಾದೇವನನ್ನು ಆವಾಹನೆಗೊಳಿಸಿ ಸ್ನಾನ ವೇದಿಕೆಯಲ್ಲಿ ಪಾದ್ಯ, ಆಚಮನೀಯ, ಆರ್ಘ್ಯ, ಮಧುಪರ್ಕ, ಪಂಚಗವ್ಯ ಇವುಗಳನ್ನು ಸಮರ್ಪಿಸಬೇಕು. ಅನಂತರ ಹಾಲು, ತುಪ್ಪ, ಮೊಸರು, ಒಳ್ಳೆಯ ಜೇನು, ಸಕ್ಕರೆ, ಎಳನೀರು, ಇತರೆ ಹಣ್ಣಿನ ರಸಗಳು ಮುಂತಾದವುಗಳಿಂದ ಅಭಿಷೇಕ ಮಾಡಬೇಕು. ಎಲೈ ದೇವಿ, ಹೀಗೆ
ಅಭಿಷೇಕ ಮಾಡುವ ಸಂದರ್ಭದಲ್ಲಿ ಮಂಗಳ ಘೋಷಗಳು, ವಾದ್ಯಧ್ವನಿಗಳು ಆಗುತ್ತಿರಬೇಕು. ಉಜ್ಜಿದ ನಂತರ ಗಂಧ, ರತ್ನ ಮತ್ತು ಕುಶೋದಕಗಳಿಂದ, ಸುವರ್ಣ ಅಥವಾ ಬೆಳ್ಳಿಯ ಕಲಶೋದಕಗಳಿಂದ ಸ್ನಾನ ಮಾಡಿಸಿ ಧೂಪ ದೀಪ ನೈವೇದ್ಯಗಳನ್ನು ಸಮರ್ಪಿಸಬೇಕು. ಹೀಗೆ ಸಮರ್ಪಿಸಿದ ನಂತರ ಪೀಠದಲ್ಲಿ ಸ್ಥಾಪಿಸಿ ರುದ್ರ ಮಂತ್ರವನ್ನು 11 ಅನುವಾಕಗಳಿಂದ ಚಮಕ ಮಂತ್ರದೊಡನೆ ಆವೃತ್ತಿ ಮಾಡುತ್ತಾ ಅಭಿಷೇಕ ಮಾಡಬೇಕು. 1, 2 ಅಥವಾ 3 ಬಾರಿಯಾದರೂ ರುದ್ರಾವೃತ್ತಿ ಮಾಡಬೇಕು. ಪಂಚಬ್ರಹ್ಮ ಸ್ವರೂಪನಾದ ಶಿವನಲ್ಲಿ ಹೀಗೆ ಅಭಿಷೇಕ ಮಾಡಿದ ನಂತರ ಭವಾಯ ಎಂಬ ಶಿವನ 8 ನಾಮೋಚ್ಚರಣ ಪೂರ್ವಕವಾಗಿ ದರ್ಭೋದಕಗಳಿಂದ ತರ್ಪಣ ಮಾಡಬೇಕು. ಶಂಖೋದಕದಿಂದ ಅಭಿಷೇಕ ಮಾಡಿ ಬಟ್ಟೆಯಿಂದ ಒರೆಸಿ ಪೀಠದಲ್ಲಿ ಸ್ಥಾಪಿಸಿ ವಸ್ತ್ರ, ಉಪವೀತ, ಅಕ್ಷತೆ ಮುಂತಾದವುಗಳನ್ನು ಸಮರ್ಪಿಸಬೇಕು. ಜವೆ ಗೋಧುವೆ ಸಮೇತವಾದ ಅಕ್ಷತೆಗಳು ಕಾರ್ತೀಕ ಮಾಸದಲ್ಲಿ ಹೇಳಲ್ಪಟ್ಟಿವೆ. ಪಾರ್ವತಿಯೇ, ಚಂದನ ಕೊರಡಿನ ಗಂಧವನ್ನು ಶಿವನಿಗೆ ಭಸ್ಮ ಸಮೇತವಾಗಿ ಅರ್ಪಿಸಬೇಕು. ಬಿಲ್ವಪತ್ರೆ, ಸಂಪಿಗೆ, ನಂದ್ಯಾವರ್ತ, ಕಮಲ ಈ ಹೂವುಗಳನ್ನು ನಿಧನ ಪತಯೇ ನಮಃ, ಭವಾಯ ನಮಃ ಮುಂತಾದ ನಾಮಗಳಿಂದ ಪೂಜಿಸಬೇಕು. ಬಿಲ್ವ ವೃಕ್ಷದ ತೊಗಟೆಯಿಂದ ತುಪ್ಪದ ದೀಪಗಳನ್ನು ಪ್ರಜ್ವಲಿಸುವ ದೀಪಮಾಲೆಗಳನ್ನು ಜೋಡಿಸಿ ಶಿವನಿಗಾಗಿ ಹೊತ್ತಿಸಬೇಕು. ಬಿಳಿ ಎಳ್ಳಿನಿಂದ ರಚಿತವಾದ ಚಿಗಳಿ, ತುಪ್ಪ, ಸಕ್ಕರೆ, ಕಾರಿಗೆ, ಒಬ್ಬಟ್ಟು ಇವುಗಳ ನೈವೇದ್ಯವನ್ನು ಈಶ್ವರನಿಗೆ ಸಮರ್ಪಿಸಬೇಕು. ಅನಂತರ ತಾಂಬೂಲವನ್ನು, ತರುವಾಯ ಹಾಲನ್ನು ನಿವೇದನ ಮಾಡಬೇಕು. ಆಮೇಲೆ ಮಂಗಳ ವಾದ್ಯಗಳ ಒಡನೆ ಶಿವಲಿಂಗಕ್ಕೆ ನೀರಾಂಜನ ಮಾಡಬೇಕು. 100 ನಲ್ಲಿಕಾಯಿಗಳಿಂದ ಪೂರ್ಣವಾದ ಕುಸರವನ್ನು, ತುಪ್ಪ, ಸಕ್ಕರೆ ಇವುಗಳನ್ನು ನಿವೇದಿಸಿ ಅನಂತರ ಕರ್ಪೂರದ ಆರತಿಯನ್ನು ಎತ್ತಬೇಕು. ಆಮೇಲೆ ಛತ್ರಿ, ಬೀಸಣಿಗೆ ಇವುಗಳ ಸೇವೆಯನ್ನು ಸಲ್ಲಿಸಬೇಕು. ದೇವಿ, ಕನ್ನಡಿ, ಕೊಳಲು, ವೀಣೆ ಮೊದಲಾದವುಗಳ ಸೇವೆ ಮತ್ತು ಶಂಖ, ಕಹಳೆ, ನಾಗಾರಿ ವಾದ್ಯ ಧ್ವನಿಗಳನ್ನು ಮಾಡಿಸಿ ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು, ನಾಟ್ಯವನ್ನು ಮಹೇಶ್ವರನಿಗೆ ಸಮರ್ಪಿಸಬೇಕು. ಅನಂತರ ಮುಂದೆ ಹೇಳುವ ನಾಮಗಳಿಂದ ಪೂಜಿಸಿ ಆಮೇಲೆ ಸ್ತುತಿಸಬೇಕು. ಪಾರ್ವತಿ ಆ 108 ನಾಮಗಳನ್ನು, ಸ್ತೋತ್ರಗಳನ್ನು ಹೇಳುತ್ತೇನೆ, ಸಾವಧಾನವಾಗಿ ಮನಸ್ಸಿನಿಂದ ಆಲಿಸೆಂದು ಶಿವನಿಂತೆಂದನು. ಓಂ ವಿಶ್ವಾಧಿಕಾಯ ನಮಃ. ಓಂ ವೇದ್ಯಾಯ ನಮಃ. ಓಂ ವೇದಾಂತ ನಿರತಾಯ ನಮಃ. ಓಂ ಪರಾವರಾಯ ನಮಃ. ಓಂ ವಾರ್ಯಾಯ ನಮಃ. ಓಂ ಸರ್ವದಾಯ ನಮಃ. ಓಂ ಪೀನಾಕಿನೇ ನಮಃ. ಓಂ ಉಮಾಧವಾಯ ನಮಃ. ಓಂ ದೇವಾಯ ನಮಃ. ಓಂ ತಾಮ್ರಾಯ ನಮಃ. ಓಂ ಅರುಣಾಯ ನಮಃ. ಓಂ ಬಭ್ರುವೇ ನಮಃ. ಓಂ ನೀಲಕಂಠಾಯ ನಮಃ. ಓಂ ಘಟಹಸ್ತಾಯ ನಮಃ. ಓಂ ಶಂಭುವೇ ನಮಃ. ಓಂ ರುದ್ರಾಯ ನಮಃ. ಓಂ ಅಮೇಯ ವೀರ್ಯಾಯ ನಮಃ. ಓಂ ಸರ್ವದಾಯ ನಮಃ. ಓಂ ಪೀನಾಕಿನೇ ನಮಃ. ಓಂ
जातूकर्णाय नमः। ॐ सोमाय नमः। ॐ भवाय नमः। ॐ भवहेतुवे नमः। ॐ उग्राय नमः। ॐ घोररूपाय नमः। ॐ वामदेवाय नमः। ॐ मन्दिने नमः। ॐ खगमायाशमाय नमः। ॐ घनवाहाय नमः। ॐ वर्चसे नमः। ॐ पञ्चानानाय नमः। ॐ पतये नमः। ॐ यतये नमः। ॐ वीतरागिने नमः। ॐ चामराय नमः। ॐ शरण्याय नमः। ॐ वासामांसप्रियाय नमः। ॐ पन्नगभरणाय नमः। ॐ सन्नगोर्भनिवासिन्ये नमः। ॐ आसन्नजनपालाय नमः। ॐ नीलग्रीवाय नमः। ॐ मेधसे नमः। ॐ अमोघबलवीर्याय नमः। ॐ शतावर्ताय नमः। ॐ रागिणे नमः। ॐ हिरण्यवरवीर्याय नमः। ॐ रसेन्द्रवरवेदिने नमः। ॐ ध्वजिने नमः। ॐ गर्जमानाय नमः। ॐ हूङ्काराय नमः। ॐ ऊरुतेजसे नमः। ॐ तिग्मयुधाय नमः। ॐ योधाय नमः। ॐ रथाधिपतये नमः। ॐ बिल्वपूज्याय नमः। ॐ प्रसन्नाय नमः। ॐ कपालिने नमः। ॐ भिक्षुवे नमः। ॐ यक्षपूज्याय नमः। ॐ त्रयाक्षाय नमः। ॐ प्रथमाय नमः। ॐ उष्णीषिण्ये नमः। ॐ मुकठिने नमः। ॐ गदाहस्ताय नमः। ॐ वज्रिण्ये नमः। ॐ खड्गकेटकराय नमः। ॐ विषघोराय नमः। ॐ भर्गाय नमः। ॐ सहमानाय नमः। ॐ युगवर्ताय नमः। ॐ भाविने नमः। ॐ ज्वलज्वालायुधाय नमः। ॐ तुष्टाय नमः। ॐ पुष्पवृष्टाय नमः। ॐ दुष्णवे नमः। ॐ गणप्रियाय नमः। ॐ गद्याय नमः। ॐ वर्णशद्याय नमः। ॐ वैदुते नमः। ॐ वामदेवाय नमः। ॐ सद्योजाताय नमः। ॐ पाविने नमः। ॐ वर्षते नमः। ॐ ग्रसते नमः। ॐ आवेश्याय नमः। ॐ वठाय नमः। ॐ काठ्याय नमः। ॐ प्रपत्याय नमः। ॐ वास्तुपाय नमः। ॐ घरादिने नमः। ॐ प्रमथनाय नमः। ॐ सर्वभूतधमनाय नमः। ॐ कालनाशाय देवाय नमः। ॐ फलज्वालाय नमः। ॐ दन्तिने नमः। ॐ आनाहानाय नमः। ॐ पुण्यवासाय नमः। ॐ पुराणपुरुषाय नमः। ॐ
ಋಷಯೇ ವೇದಮೂರ್ತಯೇ ನಮಃ. ಓಂ ಅನಾಧಿಪತಯೇ ನಮಃ. ಓಂ ಸರ್ವೇಷಾಂ ಪತಯೇ ವೀತಿಹೋತ್ರಾಯ ನಮಃ. ಓಂ ಪಾತ್ರಾಯ ಸುತ್ರಾಮೇನೇ ನಮಃ. ಓಂ ಭೂಧರಾಯ ನಮಃ. ಓಂ ವಿದ್ಯಾಖಿದ್ಯಾಯ ನಮಃ. ಓಂ ಸುರಾಯ ನಮಃ. ಓಂ ಬ್ರಹ್ಮಕಂದರ ಮಾಲಾಯ ನಮಃ. ಓಂ ವಾಮನಾಂಗಧರಾಯ ನಮಃ. ಓಂ ವಿಷ್ಣುರಕ್ತ ಪ್ರಪಾನಾಯ ಶ್ರೀ ನರಸಿಂಹರಾಯ ನಮಃ. ದೇವಿಯೇ, ಈ ರೀತಿ ನನ್ನ 108 ನಾಮಗಳನ್ನು ಉಚ್ಚರಿಸುತ್ತಾ ಬಿಲ್ವಪತ್ರೆ, ಪುಷ್ಪ ಇವುಗಳಿಂದ ಕಾರ್ತೀಕ ಮಾಸದಲ್ಲಿ ಪೂಜೆ ಮಾಡಿದರೆ ಸಕಲ ಪೀಡೆಯು ಪರಿಹಾರವಾಗುವುದು. ಪಾರ್ವತಿಯೇ, ಈ ತಿಂಗಳಲ್ಲಿ ಮುಂದೆ ಹೇಳುವ ಸ್ತೋತ್ರಗಳಿಂದ ಸ್ತುತಿಸಬೇಕು. ಪುಣ್ಯಕರವೂ ಆಯುಷ್ಪ್ರದವೂ ಪುತ್ರ ಸಂತಾನ ಕಾರಣವೂ ಆದ ಈ ಸ್ತೋತ್ರವನ್ನು ನಾನು ನಿನಗೆ ಹೇಳುತ್ತೇನೆ ಕೇಳು. ದಿಗಂಬರನು, ಜನರಕ್ಷಕನು, ಪರ್ವತದಲ್ಲಿ ವಾಸ ಮಾಡುವವನು, ಉಮಾರಮಣನು, ವೇದಾಂತ ಪ್ರಖ್ಯಾತವಾದ ದಿವ್ಯ ಎಲ್ಲೆ ಉಳ್ಳವನು, ಸರ್ಪಭೂಷಣನು, ಪ್ರಿಯವಾದ ವರಗಳನ್ನು ಕೊಡುವವನು, ದುಃಖಗಳನ್ನು ಹೋಗಲಾಡಿಸುವವನು, ತ್ರಿಪುರವನ್ನು ಭೇದಿಸಿದವನು, ಗಜಾಸುರ ನಿಂಹೃತನೂ ಆದ ನಿನಗೆ ನಮಸ್ಕರಿಸುವೆನು. ಗೋವುಗಳ ಸ್ವಾಮಿಯೇ, ಲೋಕ ಮಂಗಳಕರನೇ, 3 ಕಣ್ಣುಗಳು ಉಳ್ಳವನೇ, ನನ್ನನ್ನು ಕಾಪಾಡು. ಈಶ್ವರನೇ, ಪರಮೇಶ್ವರನೇ, ಅಗ್ರಗಣ್ಯನೇ, ಉಮಾರಮಣನೇ, ಚಂದ್ರಕಲೆಯನ್ನು ಶಿರಸ್ಸಿನಲ್ಲಿ ಧರಿಸಿರುವವನೇ, ಪ್ರಸನ್ನನಾಗಿ ನನ್ನನ್ನು ಪಾಲಿಸು. ವಿಷ್ಣುವನ್ನು ಬಾಣವನ್ನಾಗಿ ಮಾಡಿಕೊಂಡು ಸಮುದ್ರವನ್ನೇ ಬತ್ತಳಿಕೆಯನ್ನಾಗಿ ಧರಿಸಿ 3 ಲೋಕಗಳಲ್ಲಿಯೂ ಗರ್ವದಿಂದ ಕೊಬ್ಬಿದ್ದ ತ್ರಿಪುರಾಸುರರನ್ನು ಸಂಹರಿಸಿದವನೇ, 3 ಕಣ್ಣುಗಳಿಂದ ಪ್ರಜ್ವಲಿಸುವವನೇ, ನನ್ನನ್ನು ಪಾಲಿಸು. ಪವಿತ್ರವಾದ ಕೃಷ್ಣಾಜಿನವನ್ನು ಧರಿಸುವವನು, ಅಂಧಕಾಸುರ ಧ್ವಂಸಕನೂ ಆಗಿ ದಿಕ್ಕುಗಳನ್ನೇ ಅಂಬರವನ್ನಾಗಿ ಮಾಡಿಕೊಂಡಿರುವವನೇ, ನೀನು ನಿನ್ನ ಪರಾಕ್ರಮವನ್ನು ವಿಸ್ತಾರಗೊಳಿಸುವುದಕ್ಕೂ ಸಂಕುಚಿಸುವುದಕ್ಕೂ ನೀನು ಸಮರ್ಥನಿರುವೆ. ಸಂಸಾರವೆಂಬ ಸಾಗರದಲ್ಲಿ ವಾಸಿಸಿ ಉದ್ಭುತರಾಗಿರುವ ಜನರನ್ನು ಉದ್ಧಾರ ಮಾಡುವುದರಲ್ಲಿ ಹಸ್ತಾವಲಂಬನವನ್ನು ಇಟ್ಟುಕೊಂಡಿರುವವನು, ಶ್ರೇಷ್ಠವಾದ ವೃಷಭದ ಮೇಲೆ ಸಂಚರಿಸುವವನು, ಗಜಚರ್ಮಧಾರಿಯೂ ಆದ ನಿನಗೆ ನಮಸ್ಕಾರವನ್ನು ಮಾಡುವೆನು. ನನ್ನ ಮೇಲೆ ಅನುಗ್ರಹವನ್ನಿಟ್ಟು ನನ್ನನ್ನು ರಕ್ಷಿಸು. ವಾಸುಕಿಯನ್ನು ಧರಿಸಿರುವವನು, ವೀರನು, ವಿಷ್ಣುವಿನಿಂದ ನಮಸ್ಕೃತನು, ಪ್ರಖ್ಯಾತನಾದ ಅರ್ಧಚಂದ್ರನನ್ನು ಧರಿಸಿರುವ ದಿವ್ಯವಾದ ದೇಹವನ್ನು ಉಳ್ಳ, ಗುಣಗಳನ್ನು ಅತಿಕ್ರಮಿಸಿ ಅವುಗಳಿಗೆ ಸಿಲುಕದವನು, ಗಣಗಳಿಗೆಲ್ಲ ಮೊದಲನೆಯವನು, ಸಾಮವೇದದಿಂದ ವಿಶೇಷವಾಗಿ ಸ್ತುತಿಸಲ್ಪಡುವವನು, ಶರಣಾಗತರಾದವರನ್ನು ಸಲಹುವ ಹರಿದಾವರೆ ಉಳ್ಳವನು, ದೇವತೆಗಳನ್ನು ತಕ್ಕ ಕಾಲಗಳಲ್ಲಿ ಶಿಕ್ಷಿಸುವವನು ಆದ ನಿನಗೆ ನಮಸ್ಕಾರ ಮಾಡುವೆನು. ಚಂದ್ರಶೇಖರನೆನಿಸಿ ಗಣಾಧಿಪನೇ ಮೊದಲಾದವರಿಗೆ ಗುರುವು ತಂದೆಯೂ ಆಗಿರುವೆ. ಶರಣು ಹೊಕ್ಕವರನ್ನು ಸಲಹುವ ಮಹಾತ್ಮನು, ವರುಣ ಪೂಜ್ಯನು, ಭವಬಂಧ ನಾಶಕನು, ತ್ರಿಪುರಾಂತಕನು ನೀನೇ ಆಗಿರುವೆ. ನಿನ್ನ ಅನುಗ್ರಹದಿಂದಲೇ ಸಾಂಸಾರಿಕವಾದ ಸಮಸ್ತ ಪೀಡೆಗಳೂ ಸಹ ಪರಿಹಾರವಾಗುವವು.
ನೀನು ಪ್ರಪಂಚಕ್ಕೆ ಒಡೆಯನಾಗಿ ಈಶ್ವರನೆನಿಸಿರುವೆ. ದೇವ, ನಿನಗೆ ಭಕ್ತರೆನಿಸಿರುವ ನಮ್ಮ ಮೇಲೆ ಮದುವೆಗಿಂತಲೂ ಹೆಚ್ಚಾಗಿರುವ ನಿನ್ನ ದೃಷ್ಟಿಯನ್ನು ಬೀರಿ ಚಂದ್ರರೂಪವಾದ ನಿನ್ನ ಶೀತಲವಾದ ನೋಟದಿಂದ ನಮ್ಮ ಪಾಪಗಳನ್ನು ತೊಲಗಿಸು. ಈ ರೀತಿಯಾದ ಸ್ತೋತ್ರದಿಂದ ನನ್ನನ್ನು ಸ್ತುತಿಸಿ ಈಶ್ವರನಿಗೆ ನಮಸ್ಕರಿಸಿ ಕಾರ್ತೀಕ ಮಾಸದ ಹುಣ್ಣಿಮೆಯ ದಿನ ಬ್ರಾಹ್ಮಣೋತ್ತಮರಿಂದ ಹೋಮ ಮಾಡಿಸಬೇಕು. ಕರುವಿನೊಡನೆ 2 ಕಪಿಲ ಗೋವುಗಳನ್ನು ಯೋಗ್ಯವಾದ ದಕ್ಷಿಣೆಯೊಂದಿಗೆ ವಿಪ್ರರಿಗೆ ದಾನ ಮಾಡಿ ಆ 1 ತಿಂಗಳು ರಾತ್ರಿ ಭೋಜನ ಮಾಡಬೇಕು. ವಿಶೇಷವಾಗಿ ಕಾರ್ತೀಕ ಮಾಸದ ಸೋಮವಾರದ ದಿನ ಉಪವಾಸ ಮಾಡುತ್ತಾ ಪರಮೇಶ್ವರನನ್ನು ಪೂಜಿಸಬೇಕು. ಉತ್ತಮವಾದ 4 ತಿಂಗಳಗಳಲ್ಲಿಯೂ ಸಹ ಪಾಯಸವನ್ನು ಸ್ವಾಮಿಗೆ ನಿವೇದನ ಮಾಡಬೇಕು. ಈ ಕಾರ್ತೀಕ ಮಾಸದಲ್ಲಿ ಕುಂಚುವಾಳ, ದತ್ತೂರಿ ಈ ಹೂಗಳಿಂದಲೂ ಬಿಲ್ವಪತ್ರೆಗಳಿಂದಲೂ ಪರಮೇಶ್ವರನನ್ನು ಪೂಜಿಸಬೇಕು. ದೇವಿ, ಕಾರ್ತೀಕ ಸೋಮವಾರದ ದಿನ 1 ದತ್ತೂರಿ ಹೂವನ್ನು ನನಗೆ ಪೂಜಿಸಿದವನು ನನ್ನಲ್ಲಿಯೇ ಐಕ್ಯವಾಗುವನು. ಎಲ್ಲ ತಿಂಗಳುಗಳಲ್ಲಿಯೂ ಸಹ ಸೋಮವಾರವೇ ಅತಿ ಶ್ರೇಷ್ಠವೂ ಮತ್ತು ಮುಖ್ಯವೂ ಆಗಿರುವುದು. ಅದರಲ್ಲಿಯೂ ಶ್ರಾವಣ ಮಾಸದ ಸೋಮವಾರವು ಪುಣ್ಯಕರವು. ಅದಕ್ಕಿಂತಲೂ ಕಾರ್ತೀಕ ಸೋಮವಾರವು 100 ಪಟ್ಟು ಹೆಚ್ಚು ಗುಣವುಳ್ಳದ್ದು. ಆ ಸೋಮವಾರ ಉಪವಾಸ ಮಾಡಿ ಶಿವನನ್ನು ಪೂಜಿಸುವುದು ಪ್ರಶಸ್ತವೆನಿಸುವುದು. ದೇವಿ, ಈ ಸೋಮವಾರಗಳಲ್ಲಿ ಶಕ್ತಿಯಿದ್ದವನು ಉಪವಾಸ ಮಾಡುವುದು ಒಳ್ಳೆಯದು. ಶಕ್ತಿ ಇಲ್ಲದವನು ಆದರೆ ಹಗಲೆಲ್ಲ ಉಪವಾಸವಿದ್ದು ರಾತ್ರಿ ವೇಳೆ ಭೋಜನ ಮಾಡಬೇಕು. ದೇವಿಯೇ, ನಲ್ಲಿ ಮರದ ಬುಡದಲ್ಲಿ ರಾತ್ರಿ ಮಹೇಶ್ವರನನ್ನು ಅರ್ಚಿಸಿ ಶೈವರಿಗೆ ಭೋಜನ ಮಾಡಿಸಿದವನು ಭೂದಾನ ಮಾಡಿದ ಫಲವನ್ನು ಹೊಂದುವನು. ಬ್ರಾಹ್ಮಣರೇ, ಈ ಮಾಸ ವ್ರತವನ್ನು ಮಾಡಬೇಕೆಂಬ ನಿಯಮವೂ ಇಲ್ಲ. ಈ ವಾರ ವ್ರತವನ್ನು ಯಾರು ಬೇಕಾದರೂ ಆಚರಿಸಬಹುದು. ಒಟ್ಟಿನಲ್ಲಿ ಎಲ್ಲ ವಾರಗಳಿಗಿಂತಲೂ ಸೋಮವಾರ ವ್ರತವು ನನಗೆ ಯಾವಾಗಲೂ ಕೂಡ ಪ್ರೀತಿಪಾತ್ರವಾಗಿರುವುದು ಎಂದು ತಿಳಿ. ಈ ಸೋಮವಾರ ವ್ರತವು ಶ್ರುತಿ ವಿಹಿತವಾಗಿರುವುದರಿಂದ ಅದನ್ನು ತ್ಯಜಿಸಿದವನು ಪತಿತನಾಗುವನು. ಸೋಮವಾರದ ದಿನ ಸ್ವಚ್ಛಂದನಾಗಿ ಹಗಲು ಭೋಜನ ಮಾಡುವವನು ಅಮೇಧ್ಯ ಭೋಜನಗಳೆನಿಸಿ ಪೇತ ಸ್ವರೂಪಿಗಳಾಗುವರು. ಸೋಮವಾರ, ಆರಿದ್ರಾ ನಕ್ಷತ್ರ ಮತ್ತು ವ್ಯತಿಪಾತ ಈ 3 ಸೇರಿದರೆ ಅದೇ ಶಿವಯೋಗ ಎಂದು ಹೇಳಲ್ಪಡುವುದು. ಈ ಶಿವಯೋಗವು ಕಾರ್ತೀಕ ಮಾಸದಲ್ಲಿ ಒದಗಿದರೆ ಆಗ ಮಾಡುವ ನನ್ನ ಪೂಜೆಯು ತುಂಬ ಶ್ರೇಷ್ಠವೆನಿಸುವುದು. ಸೋಮವಾರ, ಆರಿದ್ರಾ ನಕ್ಷತ್ರ, ವ್ಯತಿಪಾತಕಗಳಿಂದ ಕೂಡಿದ ಕಾರ್ತೀಕ ಮಾಸದ ದಿನವು 1000 ಸೂರ್ಯಗ್ರಹಣಗಳಿಗೆ ಸಮಾನವೆನಿಸಿ ಸಕಲ ಪಾತಕಗಳ ನಿವಾರಣೆಯಾಗುವುದು. ಆ ದಿನ ನನ್ನ ಪೂಜೆಯು ಪುಣ್ಯವೂ ಪ್ರಾಶಸ್ತ್ಯವೂ ನನಗೆ ಪ್ರೀತಿಕರವೂ ಆಗಿರುವುದು. ದೇವಿಯೇ, ಹೀಗೆ ನನ್ನ ಪೂಜೆಯಿಂದಲೇ ಕಾರ್ತೀಕ ಮಾಸವನ್ನು ಕಳೆಯುವವನ ಪುಣ್ಯಫಲವನ್ನು ಹೇಳಲು ವೇದ ಮತ್ತು ದೇವದಾನವರಿಂದಲೂ ಕೂಡ ಸಾಧ್ಯವಿಲ್ಲ. ಅವನು ಚಿನ್ನದ ವಿಮಾನದಲ್ಲಿ ಕುಳಿತು ತನ್ನ ಕೋಟಿ ವಂಶದವರೊಡನೆ ದೇವತೆಗಳಿಗೂ ದುರ್ಲಭವೆನಿಸಿರುವ ನನ್ನ ಕೈಲಾಸವನ್ನು ಸೇರುತ್ತಾನೆ. ಕಾರ್ತೀಕ ಮಾಸದಲ್ಲಿ ದೀಪಾರತಿಗಳನ್ನು ಏರ್ಪಡಿಸಿದರೆ ಅದು ಹಾಗೆ ದೀಪಗಳನ್ನು ಇರಿಸಿದವನ ಪೀಡೆಗಳನ್ನೆಲ್ಲ ಕೂಡ ಪರಿಹರಿಸಿ 3 ಲೋಕಗಳಲ್ಲಿಯೂ ಕೂಡ ಕೀರ್ತಿಯನ್ನು ಉಂಟುಮಾಡುತ್ತದೆ.
ತುಪ್ಪದಿಂದ ನೆನೆಸಿದ ಬತ್ತಿಗಳನ್ನು ಸುತ್ತಲೂ ಒತ್ತಿಸಿ ಲಿಂಗಮೂರ್ತಿಯಾದ ಮಹೇಶ್ವರನಿಗೆ ಈ ಕಾರ್ತೀಕ ಮಾಸದಲ್ಲಿ ಆರತಿ ಮಾಡಬೇಕು. ಇದರಿಂದ ಮಹೇಶ್ವರನು ಸುಪ್ರೀತನಾಗುವನು. ಈ ಕಾರ್ತೀಕ ಮಾಸ ವ್ರತಾಚರಣೆಯಿಂದ ವೈದಿಕಗಳಾದ ಸಮಸ್ತ ಯೋಗಗಳನ್ನು ನೋಡಿ ಅಥವಾ ಆಚರಿಸಿ ಪಡೆಯಬಹುದಾದ ಫಲವನ್ನೆಲ್ಲ ಕೂಡ ಪಡೆದು ಕೊನೆಗೆ ಶಂಕರನ ದಿವ್ಯ ಸ್ಥಾನವನ್ನು ಸೇರುವವನಲ್ಲದೆ ಸೋಮವಾರದ ಸಾಯಂಕಾಲದಲ್ಲಿ ಮಹಾಮಹಿಮವಾದ ಶಿವಲಿಂಗವನ್ನು ಕೇವಲ ದರ್ಶನ ಮಾತ್ರದಿಂದಲೇ ಸಮಸ್ತ ಪಾಪರಾಶಿಯನ್ನು ಅನಾಯಾಸವಾಗಿ ಕಳೆದುಕೊಳ್ಳುವರು. ಯಮನಿಗೆ ಭಯ ಪಡುತ್ತಿದ್ದವರು ಈ ಪೂಜಾ ಫಲವನ್ನು ಸಂಪಾದಿಸಿದರೆ ಆ ಯಮನನ್ನೇ ಭಯಪಡಿಸಬಹುದು. ಅಂದರೆ ಅವರಿಗೆ ಐಹಿಕದಲ್ಲಿ ಯಮನಿಂದ ಯಾವ ಭಯವೂ ಕೂಡ ಇರುವುದಿಲ್ಲ. ಎಲವು ಪರ್ವತ ರಾಜಕುಮಾರಿಯೇ, ಪೂರ್ವಕಾಲಗಳಲ್ಲಿ ಶಿವಪೂಜೆಯು ಸಂಪೂರ್ಣ ಪುಣ್ಯಪ್ರದವು. ಆ ಕಾಲದಲ್ಲಿ ಶಿವಲಿಂಗವನ್ನು ಗರಿಕೆಗಳಿಂದ ಅರ್ಚಿಸಿದ ಮಾತ್ರದಿಂದಲೇ ಮಾನವನು ವೇದಾಂಗನಾಗುವನು. ಅವನು ಮಾಡಿದ ಪಾಪಗಳೆಲ್ಲವೂ ಕೂಡ ಸಮುದ್ರದ ಮಧ್ಯದಲ್ಲಿರುವ ಬಡವಾಗ್ನಿಯು ನೀರನ್ನು ಇಂಗಿಸುವಂತೆ ಈ ಪೂಜಾ ಮಹಿಮೆಯಿಂದ ಒಣಗಿ ಹೋಗುವವು. ಈ ಕಾರ್ತೀಕ ಮಾಸದಲ್ಲಿ ನೆಲ್ಲಿಯ ಎಲೆಗಳಿಂದ ನನ್ನನ್ನು ಪೂಜೆ ಮಾಡುವವನು ಭೂದಾನ ಮಾಡುವ ಫಲವನ್ನು ಹೊಂದುತ್ತಾನೆ. ಆ ರೀತಿ ಕಾರ್ತೀಕ ಮಾಸದಲ್ಲಿ ಶಿವಪೂಜಾ ನಿರತರಿಗೆ, ಗಾಯತ್ರಿ ಮಂತ್ರ ಜಪ ಮಾಡುವವರಿಗೆ ಗಾಯತ್ರಿ ಸ್ವರೂಪ ಅನ್ನೋದು ಗೋಪ್ಯವಾಗಿರುವಂತೆ ಈ ಮಾಸ ಶಿವರಾತ್ರಿ ಪೂಜಾ ರಹಸ್ಯವು ಏರ್ಪಟ್ಟಿರುವುದು. ದೇವಿ, ಅದನ್ನೇ ನಾನು ನಿನಗೆ ಹೇಳಿರುವೆನು ಕೇಳು ಎಂದು ಶಿವನು ಪಾರ್ವತಿಗೆ ಹೇಳಿದನು. ಇಲ್ಲಿಗೆ ಶ್ರೀ ಶಿವರಹಸ್ಯದಲ್ಲಿ ಕಾಣಬರುವ ಕಾರ್ತೀಕ ಮಾಸದ ಪೂಜಾ ಪ್ರಕರಣ ಅನ್ನೋದು ಮುಕ್ತಾಯವಾಯಿತು. ಈ ಪುಣ್ಯಪ್ರದವಾದ ಕಾರ್ತೀಕ ಮಾಸದಲ್ಲಿ ಮಾಡುವಂತಹ ಶಿವಪೂಜಾ ವಿಧಾನ ಹಾಗೂ ಅದರ ಮಹತ್ವವನ್ನು ಭಕ್ತಿ ಶ್ರದ್ಧೆಯನ್ನಿಟ್ಟು ಹೇಳುವವನು ಹಾಗೂ ಕೇಳುವವನು ಶಿವಾನುಗ್ರಹವನ್ನು ಪಡೆಯುವುದರೊಂದಿಗೆ ದೇವವಂದ್ಯನಾಗುವನು. ಜೊತೆಗೆ ಸಕಲ ಭೋಗಭಾಗ್ಯಗಳನ್ನು ಅನುಭವಿಸುವನು ಅಂತ ಶಿವ ರಹಸ್ಯ ಪುರಾಣದಲ್ಲಿ ಹೇಳಲಾಗಿದೆ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.